ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ರಾಘವೇಂದ್ರ ಕಾಂಚನ್. ಮೊದಲಿಗೆ ಹೆಡ್ಲೈನ್ಸ್. ವಜಾಗೊಂಡ ಕಾಮುಕ ಪ್ರಾಂಶುಪಾಲ ದಿಢೀರ್ ಪ್ರತ್ಯಕ್ಷ. ಚಪಲ ಚಂದಿಗನ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ದೊಮ್ಮಲೂರು ಸರ್ಕಾರಿ ಕಾಲೇಜಿನಲ್ಲಿ ರೋಷಾವೇಶ. ಮಾರ್ಗ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಪುಂಡರ ಕಲಹ. ಕಾಫಿ ಮೇಕರ್ ಕೊಲೆಯೊಂದಿಗೆ ಅಂತ್ಯವಾಯಿತು ಜಗಳ. ಶೇಷಾದ್ರಿಪುರಂನಲ್ಲಿ ಬಿತ್ತು ಅಮಾಯಕನ ಹೆಣ. ಅಕ್ರಮವಾಗಿ ಸಾಗಾಣಿಕೆ ಆಗ್ತಿದೆ ಬಿಬಿಎಂಪಿ ಬೋರ್ವೆಲ್ ನೀರು. ಎಗ್ಗಿಲ್ಲದೆ ಹೋಟೆಲ್ಗಳಿಗೆ ಸರಬರಾಜು. ಸ್ಥಳೀಯ ಪಾಲಿಕೆ ಸದಸ್ಯನಿಗೂ ಇದೆಯಂತೆ ಪಾಲು. ಟೋಪಿವಾಲಾಗೆ ಟೋಪಿ ಹಾಕಲು ಹೊರಟಿದ್ದ ನಿರ್ಮಾಪಕ. ಡಬ್ಬಿಂಗ್ ರೈಟ್ಸ್ ಮಾರಾಟಕ್ಕೆ ರಿಯಲ್ ಸ್ಟಾರ್ ಬ್ರೇಕ್. ಟೋಪಿ ಪ್ರೊಡ್ಯೂಸರ್ ವಿರುದ್ಧ ಉಪೇಂದ್ರ ಕಾನೂನು ಹೋರಾಟ. ತೆರೆಗೆ ಬರ್ತಿದೆ ಕೊಡಗಿನ ಬೆಡಗಿಯ 2 ಚಿತ್ರ. ಪ್ರೇಕ್ಷಕರಿಗೆ ಇಷ್ಟವಾಗುತ್ತಾ ಭಟ್ಟರ ಜೈಲರ್ ಪಾತ್ರ. ರ್ಯಾಂಬೋ ರಾಜ್ಕುಮಾರ್ ರಿಲೀಸ್ಗೂ ನಾಳೆಯೇ ಮುಹೂರ್ತ. ಆತ ಮಕ್ಕಳಿಗೆ ಬುದ್ಧಿ ಹೇಳೋ ಪ್ರಿನ್ಸಿಪಾಲ್, ಆದರೆ ಮಾಡ್ತಿದ್ದು ಮಾತ್ರ ಬುದ್ಧಿಹೀನ ಕೆಲಸ. ಚಟಗಳ ದಾಸನಾಗಿದ್ದ ಅವನಿಗೆ ಹೆಣ್ಣು ಮಕ್ಕಳ ಖಯಾಲಿ. ಒಮ್ಮೆ ಅಮಾನತ್ತಾಗಿದ್ದ ಪ್ರಿನ್ಸಿಪಾಲ್ ಇವತ್ತು ದಿಢೀರ್ ಕಾಲೇಜಿನಲ್ಲಿ ಪ್ರತ್ಯಕ್ಷವಾಗಿದ್ದ. ಇದು ವಿದ್ಯಾರ್ಥಿಗಳ ಸಹನೆಯ ಕಟ್ಟೆ ಒಡೆಯುವಂತೆ ಮಾಡಿಬಿಟ್ಟಿತು. ಈತನ ಹೆಸರು ಕೆಂಪೇಗೌಡ. ದೊಮ್ಮಲೂರು ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ. ಆದ್ರೆ ಮಾಡ್ತಾ ಇದ್ದಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಹೌದು, ಕೆಂಪೇಗೌಡ ಹೆಣ್ಣು ಬಾಕ ಅಂದ್ರೂ ತಪ್ಪೇನಿಲ್ಲ. ಹೆಣ್ಣು ಮಕ್ಕಳನ್ನ ಕಂಡ್ರೆ ಸಾಕು ಹಂಗೆ ಜೊಲ್ಲು ಸುರಿಸ್ತಾನೆ. ಹುಡುಗಿರು ಎಲ್ಲೇ ಹೋದ್ರೂ ಫಾಲೋ ಮಾಡ್ತಾ ಇದ್ದ. ಈತನ ಅಸಹ್ಯ ಮಾತುಗಳಂತೂ ವಿದ್ಯಾರ್ಥಿನಿಯರ ಪಾಲಿಗೆ ನುಂಗಲಾರದ ತುತ್ತು. ಸರ್, ಅವ್ರು ಬಂದ್ಬಿಟ್ಟು ಸ್ವಲ್ಪ ಲೇಟಿಗೆ ಬಂದ್ರೆ ಯಾರ ಜೊತೆ ಸುತ್ತಬಿಟ್ಟು ಬರ್ತೀರಾ ಹಂಗೆ ಕೇಳ್ತಾರೆ. ಆಮೇಲೆ ವಿಡಿಯೋ ಇವಾಗ ಸ್ಟ್ರೈಕ್ ಮಾಡಿದ್ದು ವಿಡಿಯೋ ಎತ್ತು ಅಂದ್ರು ಸರ್. ನಾವು ಅದಕ್ಕೆ ವಿಡಿಯೋ ಎತ್ತಿದ್ದು. ಅವರು ವಿಡಿಯೋನ ಅವ್ರು ವಿಡಿಯೋ ಎತ್ತಿದ್ನ ಎತ್ಕೊಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಯಾಕೆ ವಿಡಿಯೋ ಎತ್ತಿದ್ರಿ ಅಂತ ಹೊಡಿತಾರೆ. ಸ್ಟೂಡೆಂಟ್ ಮೇಲೆ ಕೈಗೆ ರೈಟ್ಸ್ ಇಲ್ಲ ಯಾರಿಗೂ. ಲಾಠಿ ಚಾರ್ಜ್ ಮಾಡಿದ್ದಾರೆ ಅಷ್ಟೇ. ಇವನ ಬೇಡಿಕೆ ಒಪ್ಪದೆ ಇದ್ರೆ ಅವರ ಫೋಟೋ ತೆಗೆದು ವೇಶ್ಯೆ ಅಂತ ಕಂಪ್ಲೇಂಟ್ ಕೊಡೋದಾಗಿ ಹೆದರಿಸ್ತಿದ್ದ ಈ ಭೂಪ. ಪ್ರಿನ್ಸಿಪಲ್ ಲೇಡೀಸ್ ಟಾಯ್ಲೆಟ್ ಅಲ್ಲಿ ವಿತೌಟ್ ಪರ್ಮಿಷನ್ ಒಳಗಡೆ ಹೋಗ್ತಾರೆ. ಪೇರೆಂಟ್ಸ್ ನ ಕೂಡ ಬೈತಾರೆ. ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಪೇರೆಂಟ್ಸ್ ನ ಏನಕ್ಕೆ ಬೈಬೇಕು ಸರ್? ನಮ್ಮ ಲೇಡೀಸ್ ನ ಏನ್ ಮಾಡ್ತಾರೆ, ಫೋಟೋ ಕ್ಲಿಕ್ ಮಾಡ್ತಾರೆ ಸರ್. ಫೋಟೋ ಕ್ಲಿಕ್ ಮಾಡಿಬಿಟ್ಟು ಹೇಳ್ತಾರೆ, ನಾನು ನಿಮ್ದು ಫೋಟೋನ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ತೀನಿ, ನೀವು ಈ ತರ ಪ್ರಾಸ್ಟಿಟ್ಯೂಟ್ ನಿಮ್ನ ರೋಡಲ್ಲಿ ನೋಡಿದ್ರೆ ನಿಮ್ನ ಇಟ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ ಅಂತ ಹೇಳ್ತಾರೆ. ಅಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾರೆ ನಮಗೆ. ಇದು ವಿದ್ಯಾರ್ಥಿನಿಯರ ಅಳಲಾದ್ರೆ ಸಿಬ್ಬಂದಿ ಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವೇನಿಲ್ಲ. ಈತನ ಕಾಟ ತಾಳಲಾರದೆ ಅದೆಷ್ಟೋ ಜನ ಸರ್ಕಾರಿ ನೌಕರಿಯೇ ಸಾಕು ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ ವೈಯಕ್ತಿಕವಾಗಿ ಬಹಳ ನೋವು ಮಾಡಿದ್ದಾರೆ ಸರ್. ಬೇಸಿಗೆಯಲ್ಲಿ ಎಲ್ಲಿ ಹೋಗ್ತೀಯಾ ಅಂದರೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಏನಕ್ಕೆ ಮಾವು ಹೋಗ್ತೀಯಾ? ನಾನು ಮೀಡಿಯಾ ಮುಂದೆನೇ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಹೋಗ್ತೀಯಾ ಅವನೆಂತ ಮುದುಕನ್ ಏನು ಕೂತಿರ್ತೀಯ, ನಾನು ಫೋನ್ ಮಾಡ್ತೀನಿ ಬಾ, ನಾನು ದುಡ್ಡು ಕೊಡ್ತೀನಿ, ಏನು ಭಯ ಪಟ್ಕೋಬೇಡ ಬಾ ಅಂತ ಕರೆಯೋದು. ಮತ್ತು ಏನಕ್ಕೆ ಸರ್, ರಿಸಲ್ಟ್ ಪರ್ಪಸ್ ಅಂತ ಹೇಳಿದ್ರೆ, ಇಲ್ಲ ನಮ್ಮಿಬ್ಬರು ಪರ್ಸನಲ್ ವಿಷಯ ಇದು. ವಿದ್ಯಾರ್ಥಿಗಳ ಪ್ರತಿಭಟನೆ ಬಳಿಕ ಕೆಂಪೇಗೌಡನನ್ನ ಅಮಾನತು ಮಾಡಲಾಗಿತ್ತು. ಆದರೆ ಇವತ್ತು ಮತ್ತೆ ಪ್ರಾಂಶುಪಾಲ ಕಾಲೇಜಿನಲ್ಲಿ ಪ್ರತ್ಯಕ್ಷನಾಗಿದ್ದ. ಇದರಿಂದ ಸಿಟ್ಟಿಗೆದ್ದ ವಿದ್ಯಾರ್ಥಿಗಳು ಮತ್ತೆ ಪ್ರತಿಭಟನೆ ನಡೆಸಿದ್ದಾರೆ. ಇಷ್ಟೆಲ್ಲ ಆದ್ರೂ ದೊಮ್ಮಲೂರು ಪೊಲೀಸರು ಮಾತ್ರ ಜಾಣ ಮೌನ ವಹಿಸಿದ್ರು. ಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ನಡೆಯುವ ಕ್ರೈಮ್ಗಳಲ್ಲಿ ಕೆಲವಕ್ಕೆ ಕಾರಣಗಳೇ ಇರೋದಿಲ್ಲ. ಹೊಟ್ಟೆಪಾಡಿಗಾಗಿ ಎಲ್ಲಿಂದಲೂ ಬಂದ ಕೆಲ ಅಮಾಯಕರು ಪುಂಡರಿಂದ ಸುಖ ಸುಮ್ಮನೆ ಕೊಲೆಯಾಗಿ ಹೋಗ್ತಾರೆ. ಹಾಗೆ ಆಗಿದ್ದು ಶೇಷಾದ್ರಿಪುರಂನ ಮರ್ಡರ್ ಪ್ರಕರಣ. ಫೋಟೋದಲ್ಲಿರುವ ವ್ಯಕ್ತಿ ಹೆಸರು ರಮೇಶ್. ಮೂಲತಃ ಹೊನ್ನಾವರದವನು. ತುತ್ತು ಅನ್ನಕ್ಕಾಗಿ 2 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದ. ಕೆಲಸಕ್ಕೆ ಅಂತ ಸೇರಿದ್ದು ಶೇಷಾದ್ರಿಪುರಂ ಬಳಿ ಇರುವ ಶಾಂತಿಸಾಗರ್ ಹೋಟೆಲ್ನಲ್ಲಿ.
ಕಾಫಿ ಮೇಕರ್ ಆಗಿ ಕೆಲಸ ಮಾಡ್ತಾ ಇದ್ದ ಈತ ಅದೇ ಜಾಗದಲ್ಲಿ ಕೊಲೆಯಾಗಿ ಬಿದ್ದಿದ್ದಾನೆ. ಆಗಿದ್ದಿಷ್ಟೇ, ರಾತ್ರಿ ಕೆಲಸ ಮುಗಿಸಿ ಊಟಕ್ಕೆ ಅಂತ ತನ್ನ ಸ್ನೇಹಿತರ ಒಡನೆ ಹೋದ ರಮೇಶ್ಗೆ 3-4 ಜನ ಪುಂಡರು ಅಡ್ಡ ಹಾಕಿ ಮಾತಿನ ಸಂಘರ್ಷಕ್ಕೆ ಇಳಿದಿದ್ದಾರೆ. ಇದೇ ವೇಳೆ ಅದರಲ್ಲೊಬ್ಬ ರಮೇಶನ ತೊಡೆ ಭಾಗಕ್ಕೆ ಚಾಕುವಿನಿಂದ ತಿವಿದಿದ್ದಾನೆ. ತೀವ್ರ ರಕ್ತಸ್ರಾವವಾಗಿದ್ದರಿಂದ ರಮೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ನಿಂತ್ಕೊಂಡು ಮಾತಾಡ್ತಿತ್ತು. ನಾವು ಮಾತಾಡ್ತಾ ಇರುವಾಗ ಅವನು ಅಪೋಸಿಟ್ ಇದೆ ಪಾರ್ಟಿ ಬಂದ್ಬಿಟ್ಟು ನಮಗೆ ಏಕದಮ್ ಆಗಿ ಯಾವ ಊರು ಏನಂತ ಕೇಳ್ಬಿಟ್ಟು ನಾವು ಊರೇ ಹೇಳುವತ್ತೆಲ್ಲ ಹೇಳ್ತು. ಮತ್ತು ಅಲ್ಲಿ ಮನೆ ಇಲ್ಲ ಯಾವುದೆಲ್ಲ ಡೀಟೇಲ್ಸ್ ಫುಲ್ ಹೇಳೋಕ್ಕಾಗಲ್ಲ ಸರ್, ಅರ್ಥ ನಡುತ್ತೆ. ಆದರೂ ಕೂಡ ಹೊಡೆದವ ನಮಗೆ ಗಾಡಿಯಲ್ಲಿ ಅಡ್ಸ್ಕೊಬಂದು ಇಲ್ಲಿ ಪೇಸ್ ಮಾಡಿ ಇಲ್ಲಿ ನಾವು ಹೋಟ್ಲ ಹತ್ರ ಬಂದ ಕೂಡ ನಮ್ಗೆ ಹೊಡೆಯೋಕೆ ನಾವು 4-5 ಜನ ಸೇರ್ಕೊಂಡೆಲ್ಲ ಹೊಡೀತು. ಹೊಡೆದಾಗ ಓಡೋಗ್ಬಿಟ್ರು. ಓಡೋಗ್ಬಿಟ್ಟು ನನ್ನ ಮೊಬೈಲ್ ಹೋಗ್ಬಿಟ್ಟಿತ್ತು. ಅಲ್ಲಿ ಮೊಬೈಲ್ ಹೋದಾಗ ಅದು ಮೊಬೈಲ್ ಸ್ವಿಚ್ಗೆ ಒಂದು ಓಡೋದ್ರ ಮೇಲೆ ನಾವು ತಿರ್ಗಿ ಮೊಬೈಲ್ ಹುಡ್ಕೊಂಡು ಹೋಯ್ತು. ಮೊಬೈಲ್ ಹುಡ್ಕೊಂಡು ಹೋದಾಗ ಅವ್ರು ಬಂದು ಚುಚ್ಚಿದ್ರು. ದುಷ್ಕರ್ಮಿಗಳ ಮಾಹಿತಿ ಕಲೆ ಹಾಕಿರುವ ಶೇಷಾದ್ರಿಪುರಂ ಪೊಲೀಸರು ತಲೆ ತಪ್ಪಿಸಿಕೊಂಡಿರುವ ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಸಿದ್ದಾರೆ. ಅದ್ರಲ್ಲಿ ಒಬ್ಬನ ಹೆಸರು ಗೊತ್ತಾಗಿದೆ ನಮಗೆ, ಮಂಜು ಅಂತೇಳಿ. ಈ ಸಂಬಂಧ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಆತನ ಜೊತೆ ಇನ್ನೂ 4-5 ಜನ ಇದ್ರು ಅಂತ ಗೊತ್ತಾಗಿದೆ. ಅವ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ. ಒಟ್ಟಾರೆ ಕ್ಷುಲ್ಲಕ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದ್ದು ಮಾತ್ರ ವಿಪರ್ಯಾಸ. ಕ್ಯಾಮ್ರಾಮನ್ ಅನಿಲ್ ಜೊತೆ ಅಭಿಷೇಕ್ ಜಯಶಂಕರ್, ಸುವರ್ಣ ನ್ಯೂಸ್. ಜನರಿಗೆ ಅನುಕೂಲವಾಗಲಿ ಅಂತ ಬೋರ್ವೆಲ್ ಕೊರೆಸಿದ್ರೆ ಸ್ಥಳೀಯರಿಗಿಂತ ಹೊರಗಿನವರೇ ಹೆಚ್ಚು ನೀರು ಸರಬರಾಜಾಗ್ತಿದೆ. ಇದೆಲ್ಲ ನಡೆಯಲು ಅಂತ ಹೇಳಲು ದೂರ ಹೋದ್ಕೊಟ್ರೆ ಮೂಲೆ ಗುಂಪು. ಇದನ್ನು ಪ್ರಶ್ನಿಸಬೇಕಾದವರು ಕೂಡ ತಲೆನೇ ಕೆಡಿಸ್ಕೊಳ್ತಿಲ್ಲ. ಹಾಗಾದರೆ ಇದೆಲ್ಲ ಆಗ್ತಿರೋದಾದರೂ ಎಲ್ಲಿ, ಏನು ಕತೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಡೀಟೇಲ್ಸ್. ನೀರಿಗೆ ಅನಾನುಕೂಲ ಇರೋ ಕಡೆ ಅನುಕೂಲವಾಗಲಿ ಅಂತ ಬಿಬಿಎಂಪಿ ಬೋರ್ವೆಲ್ಗಳನ್ನು ಕೊರೆಸಿತ್ತು. ಆದರೆ ಬೇಸಿಗೆಯಲ್ಲಿ ಕೊರೆದ ಬೋರ್ವೆಲ್ ನೀರು ಅಕ್ರಮವಾಗಿ ಬಳಕೆಯಾಗ್ತಿದೆ. ವಾರ್ಡ್ ಸಂಖ್ಯೆ 21ರ ಚೋಳನಾಯಕನಹಳ್ಳಿಯಲ್ಲಿರೋ ಬೋರ್ವೆಲ್ನಿಂದ ಅನಧಿಕೃತವಾಗಿ ನೀರನ್ನು ತೆಗೆದು ಹೋಟೆಲ್ಗಳಿಗೆ ಸರಬರಾಜು ಮಾಡಲಾಗ್ತಿದೆ. ಇದರಲ್ಲಿ ಸ್ಥಳೀಯ ಪಾಲಿಕೆ ಸದಸ್ಯ ಜಯಪ್ಪ ರೆಡ್ಡಿ ಶಾಮೀಲಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನೀರಿನ ಕುಡಿಯುವ ಬವಣೆ ಸಲುವಾಗಿ ಒಂದು ಬೋರ್ವೆಲ್ ಹೊಡಿಸಿದ್ರು ಬಿಬಿಎಂಪಿ ಅವರು. ಆ ಬೋರ್ವೆಲ್ನಿಂದ ನೀರು ತಗೊಂಡು ಹೋಗಿ ಎಲ್ಲ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲೆಲ್ಲ ಬಿಂದಿಗೆಯಲ್ಲಿ ತುಂಬಿ ಕೊಡ್ತಿದ್ರು. ಅದು ಜೂನ್ವರೆಗೆ, ಕಳೆದ ಜೂನಕ್ಕೆ ಅದು ಎಂಡ್ ಆಯಿತು. ಈಗ ಏನಾಗಿದೆ ಅಂದರೆ ಅದೇ ಬೋರ್ವೆಲ್ನಿಂದ ಒಬ್ಬರು ಖಾಸಗಿಯವರು ಟ್ಯಾಂಕರ್ನಲ್ಲಿ ದಿವಸ 10-12 ಟ್ಯಾಂಕರ್ ತಗೊಂಡೋಗಿ ಮಾರಾಟ ಮಾಡ್ತಾರೆ. ಅದು ನಮ್ಗೆ ಗೊತ್ತಾಗಿದೆ. ಈಗ ಮುಂದಿನ ಏಪ್ರಿಲ್ದಲ್ಲಿ ನಮ್ಮ ಬೋರ್ವೆಲ್ ಡ್ರೈ ಆಗ್ತದೆ. ನಮ್ಮ ಬೋರ್ವೆಲ್ ಡ್ರೈ ಆದರೆ ನಮ್ಮ ಗತಿ ಏನು? ನಮಗೆ ಬೇರೆ ನೀರಿನ ಸೋರ್ಸ್ ಇಲ್ಲ. ದಿನಕ್ಕೆ 10 ಬಾರಿ ಟ್ರ್ಯಾಕ್ಟರ್ ಮೂಲಕ ನೀರನ್ನು ಕೊಂಡೊಯ್ಯಲಾಗ್ತಿದೆ. ಸ್ಥಳೀಯರ ವಿರೋಧಕ್ಕೂ ಬೆಲೆ ಇಲ್ಲದಂತಾಗಿದೆ. ಬೆಳಿಗ್ಗೆ 5:15ಯಿಂದ ಸ್ಟಾರ್ಟ್ ಆಗುತ್ತೆ ಟ್ರ್ಯಾಕ್ಟರ್ ಬರೋದು. ಅದು ಮೋಸ್ಟ್ಲಿ ಅದು ಇರೋದು ಕಾರ್ಪೊರೇಟ್ರ್ ಟ್ರ್ಯಾಕ್ಟ್ರು ಅಂತ ಕಾಣ್ತದೆ. ಅದು ಕಾರ್ಪೊರೇಟ್ರ್ ಅವರೇ ಯೂಸ್ ಮಾಡ್ತಾರೆ ಎಲ್ಲ ಜನಕ್ಕೆ ನೀರು ಸರಬರಾಜು ಮಾಡೋದು ಅದರಲ್ಲೇ. ಬಟ್ ಆದರೆ ಅಷ್ಟು ಬೆಳಿಗ್ಗೆನೇ ಎಲ್ಲಿ ಹೋಗ್ತಾ ಇದೆ ನೀರು ಅದು. ಬಟ್ ನಮ್ಮ ಮೇಲ್ನೋಟ ಕಾಣ್ತಾ ಇದೆ ಇದು ಎಲ್ಲ ಹೋಟ್ಲಿಗೆ ಸರಬರಾಜು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಾಹಿತಿ ಇದೆ. ಚೋಳನಾಯಕನಹಳ್ಳಿ ಒಂದು ಉದಾಹರಣೆಯಷ್ಟೇ. ಇಂತಹ ಹಲವು ಬೋರ್ವೆಲ್ಗಳಿಂದ ನೀರನ್ನು ಅಕ್ರಮವಾಗಿ ಬಳಸಿಕೊಳ್ಳಲಾಗ್ತಿದೆ ಅನ್ನೋ ಆರೋಪಗಳೂ ಇವೆ. ಇದರಲ್ಲಿ ಪಾಲಿಕೆ ಸದಸ್ಯರೇ ಶಾಮೀಲಾಗಿರೋ ಗುಮಾನಿಗಳು ದಟ್ಟವಾಗಿವೆ. ಏನೇ ಆದರೂ ಪಾಲಿಕೆ ಈ ಕುರಿತು ಕ್ರಮ ಕೈಗೊಂಡು ಜನರ ಪರದಾಟ ತಪ್ಪಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರು ಮುಂದುವರಿದೆ. ಒಂದು ಬ್ರೇಕ್ ನಂತರ